ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಎಕನಾಮಿಕ್ಸ್ ಕ್ಲಾಸಸ್. ನನ್ನ ಹೆಸರು ಸಿದ್ದೇಶ್ ಹುಲ್ಬಾಳಿ ಅಂತ. ಪ್ರಥಮವಾಗಿ ನನ್ನ ಚಾನಲ್ ನೋಡ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿರಿ ಅಂತ ಕೇಳ್ಕೊತಾ ಇಂದಿನ ಅರ್ಥಶಾಸ್ತ್ರದ ವಿಷಯವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಂದಿನ ಅರ್ಥಶಾಸ್ತ್ರದ ವಿಷಯ ತೆಗೆದುಕೊಂಡಿರ್ತಕ್ಕಂಥದ್ದು ಪಾವತಿ ಶುಲ್ಕಿನ ಅಸಮತೋಲನ ಕಾರಣಗಳೇನು. ಅಂದರೆ ಪಾವತಿ ಶುಲ್ಕಿನ ಅಸಮತೋಲನಕ್ಕೆ ಏನೇನು ಕಾರಣಗಳು ಬರ್ತಾವೆ ಅಥವಾ ಪಾವತಿ ಶುಲ್ಕ ಅಂದ್ರೇನು ಪ್ರಥಮವಾಗಿ ತಿಳಿದುಕೊಳ್ಳೋದು ಭಾಳ ಉತ್ತಮ. ಇಲ್ಲಿ ಪಾವತಿ ಶುಲ್ಕ ಅಂದ್ರೇನು, ಒಂದು ರಾಷ್ಟ್ರ ನಿರ್ದಿಷ್ಟ ಅವಧಿಯೊಳಗೆ ಜಗತ್ತಿನ ಇತರ ದೇಶಗಳೊಡನೆ ನಡೆಸಿರ್ತಕ್ಕಂಥ ಆರ್ಥಿಕ ವ್ಯವಹಾರಗಳ ಒಂದು ದಾಖಲಾತಿಗೆ ನಾವಿಲ್ಲಿ ಪಾವತಿ ಶುಲ್ಕ ಅಂತ ಕರಿತೀವಿ. ಅಂದ್ರೆ ಒಂದು ದೇಶ ಜಗತ್ತಿನ ಇತರ ದೇಶಗಳೊಡನೆ ನಡೆಸಿದಂಥ ಆರ್ಥಿಕ ವ್ಯವಹಾರಗಳಂದ್ರೆ ಆಮದು ರಫ್ತುಗಳ ಕುರಿತು ಸವಿಸ್ತಾರವಾದ ದಾಖಲಾತಿಯ ಒಂದು ಪಟ್ಟಿಗೆ ಅಥವಾ ದಾಖಲಾತಿಗೆ ನಾವೇನು ಕರಿತೀವಿ, ಪಾವತಿ ಶುಲ್ಕ ಅಂತ ಕರಿತೀವಿ. ಅಂದರೆ ಪಾವತಿ ಶುಲ್ಕ ಅನ್ನೋದು ಕೂಡ ಏನಾಗ್ತೈತಿ, ಅಸಮತೋಲನಕ್ಕೆ ಹಲವಾರು ಕಾರಣಗಳು ಬರ್ತಾವೆ. ಅಂದ್ರೆ ಉದಾಹರಣೆಗೆ ತೆಗೆದುಕೊಂಡ್ರೆ ವಿಪರೀತ ಅಭಿವೃದ್ಧಿ ಆಮದುಗಳು. ಅಂದ್ರೆ ಒಂದು ರಾಷ್ಟ್ರ ಅಭಿವೃದ್ಧಿ ಹೊಂದ್ತಾ ಇದೆ ಅಥವಾ ಹಿಂದುಳಿದ ರಾಷ್ಟ್ರ ಇತ್ತಂದ್ರೆ ಆ ರಾಷ್ಟ್ರಗಳಲ್ಲಿ ಹೆಚ್ಚಾಗಿ ಏನಾಗ್ತೈತೆ ರೀ, ವಿಪರೀತವಾಗಿ ಅಭಿವೃದ್ಧಿ ಆಮದುಗಳು ಹೆಚ್ಚು ಕಂಡು ಬರ್ತಾವೆ. ಅಂದ್ರೆ ಬೇರೆ ದೇಶಗಳಿಂದ ನಾವು ಹೆಚ್ಚು ಹೆಚ್ಚು ಸರಕು ಸೇವೆಗಳನ್ನು ಆಮದು ಮಾಡ್ಕೊಳ್ತಾ ಬರ್ತೀವಿ. ಆಮದು ಮಾಡ್ಕೊಳ್ತಾ ಬರುವುದರಿಂದ ಆ ದೇಶಕ್ಕೆ ನಮ್ಮ ದೇಶದಿಂದ ಹಣಕಾಸಿನ ವ್ಯವಹಾರ ಹೆಚ್ಚಾಗ್ತೈತೆ. ಅಂದ್ರೆ ವಿಪರೀತವಾಗಿ ನಾವು ಅಭಿವೃದ್ಧಿ ಆಮದುಗಳಂದ್ರೆ ಬೇಕಾದಂಥ ತಂತ್ರಜ್ಞಾನ ಆಗಲಿ, ಬೇಕಾದಂಥ ಸರಕು ಸೇವೆಗಳನ್ನಾಗಲಿ ಅಥವಾ ದವಸ ಧಾನ್ಯಗಳನ್ನಾಗಲಿ, ಆಹಾರ ಪದಾರ್ಥಗಳನ್ನಾಗಲಿ ಹೆಚ್ಚಾಗಿ ಆಮದು ಮಾಡ್ಕೊಳ್ತಾ ಹೋಗ್ಬಿಟ್ವಿ ಅಂದ್ರೆ ನಾವೇನು ಮಾಡಬೇಕಾಗ್ತದೆ, ಅವ್ರಿಗೆ ಹೆಚ್ಚಿನ ಹಣವನ್ನು ಪಾವತಿ ಮಾಡಬೇಕಾಗ್ತದೆ. ಹಾಗಾಗಿ ಅಲ್ಲಿ ಅಸಮತೋಲನತೆ ಉಂಟಾಗ್ತದೆ. ಅದರ ಬದಲಿಗೆ ನಾವೇನಾದರೂ ಆಮದು ಅಷ್ಟೇ ಆಯಿತು, ರಫ್ತು ಕೂಡ ಅಷ್ಟೇ ಪ್ರಮಾಣದಿತ್ತಂದರೆ ಎರಡೂ ಕೂಡ ಸೇಮ್ ಆಗಿದ್ದು ಅಂದ್ರಲ್ಲಿ ಏನೂ ಸಮಸ್ಯೆ ಆಗಿಲ್ಲ, ಪಾವತಿ ಶುಲ್ಕ ಸಮತೋಲನದಲ್ಲಿ ಇರ್ತದೆ. ಅದರಲ್ಲಿ ವಿಪರೀತ ಅಭಿವೃದ್ಧಿ ಆಮದುಗಳು ಕಂಡು ಬರ್ತಾವೆ ಯಾವಾಗ ಹಿಂದುಳಿದ ರಾಷ್ಟ್ರ ಅಥವಾ ಅದು ಈಗ ತಾನೇ ಅಭಿವೃದ್ಧಿ ಹೊಂದ್ತಾ ಇತ್ತಂದ್ರೆ ಆ ರಾಷ್ಟ್ರಗಳಲ್ಲಿ ಹೆಚ್ಚಾಗಿನೂ ವಿಪರೀತ ಅಭಿವೃದ್ಧಿ ಆಮದುಗಳು ಕಂಡು ಬರ್ತಾವೆ. ಹಾಗಾಗಿ ನಾವು ಹೆಚ್ಚಿನ ಸರಕು ಸೇವೆಗಳನ್ನು ತರಿಸ್ಕೊಳ್ತೀವಿ. ಆಹಾರ ದವಸ ಧಾನ್ಯಗಳಾಗಿರ್ಬೋದು, ಬೇಕಾದಂಥ ಮೂಲಭೂತ ಸೌಕರ್ಯ ಬೇಕಾದಂಥ ಸರಕು ಸೇವೆಗಳಾಗಿರ್ಬೋದು, ಇವನ್ನು ವಿಪರೀತವಾಗಿ ಅಭಿವೃದ್ಧಿಗಾಗಿ ನಾವು ಆಮದು ಮಾಡ್ಕೊಳ್ತಾ ಹೋಗ್ಬಿಟ್ವಿ ಅಂದ್ರೆ ಅಲ್ಲಿ ಪಾವತಿ ಶುಲ್ಕಿನ ಅಸಮತೋಲನತೆ ಕಂಡು ಬರ್ತದೆ. ಯಾಕಂದ್ರೆ ನಾವು ಅವ್ರಿಗೆ ಹೆಚ್ಚು ಹಣವನ್ನು ಪಾವತಿ ಮಾಡ್ತಕ್ಕಂಥದ್ದು ಕಂಡು ಬರ್ತದೆ, ಅವರು ನಮಗೆ ಕಡಿಮೆ ಪಾವತಿ ಮಾಡ್ತಾರೆ. ಯಾಕಂದ್ರೆ ನಾವು ಪ್ರಥಮ ಸರಕುಗಳನ್ನು ಉತ್ಪಾದನೆ ಮಾಡ್ತಿರ್ತೀವಿ. ಹಾಗಾಗಿ ಅವು ಸ್ವಲ್ಪ ಪ್ರಮಾಣದಲ್ಲಿ ಉತ್ಪಾದನೆ ಮಾಡಿ ಅವರಿಗೆ ರಫ್ತು ಮಾಡೋದ್ರಿಂದ ನಮಗೆ ಬರತಕ್ಕಂಥ ಆದಾಯದ ಪ್ರಮಾಣ ಕಡಿಮೆ ಇರ್ತದೆ. ಆದ್ರೆ ನಾವು ಅವರಿಗೆ ಪಾವತಿ ಮಾಡ್ತಕ್ಕಂಥ ಹಣದ ಪ್ರಮಾಣ ಅಧಿಕವಾಗಿರ್ತದೆ. ಹಾಗಾಗಿ ಅಲ್ಲಿ ಅಸಮತೋಲನಕ್ಕೆ ಅದು ಕೂಡ ಒಂದು ಕಾರಣ. ಯಾವುದ್ರಿ, ವಿಪರೀತ ಅಭಿವೃದ್ಧಿ ಆಮದುಗಳು. ಇನ್ನು ಅದೇ ರೀತಿ ಅತಿ ಪ್ರಸರಣ ತೆಗೆದುಕೊಡ್ರಿ. ಅತಿ ಪ್ರಸರಣ ಅನ್ನೋದು ಬೆಲೆಗಳು ಅತಿಯಾಗಿ ಹೆಚ್ಚಾಗ್ತಕ್ಕಂಥ ಕ್ರಮ. ಬೆಲೆಗಳು ಸತತವಾಗಿ ಇರತಕ್ಕಂಥ ಕ್ರಮಕ್ಕೆ ನಾವು ಅತಿ ಪ್ರಸರಣ ಅಥವಾ ಹಣದುಬ್ಬರ ಅಂತ ಕರಿತೀವಿ. ಇದು ಕೂಡ ಏನಾಗ್ತೈತಿ, ನಮಗೆ ಪಾವತಿ ಶುಲ್ಕಿನ ಅಸಮತೋಲನಕ್ಕೆ ಒಂದು ಕಾರಣ. ಯಾಕಂದ್ರೆ ಸ್ವದೇಶಿ ಸರಕುಗಳು ವಿದೇಶಿ ಸರಕುಗಳ ಒಂದು ಪೈಪೋಟಿ ಒಳಗೆ ನಮ್ಮ ಸ್ವದೇಶಿ ಸರಕುಗಳ ಬೆಲೆಗಳು ಅತಿಯಾಗಿ ಹೆಚ್ಚಾಗಿದ್ದು ಅಂದ್ರೆ ಆ ಸರಕುಗಳನ್ನು ನಮ್ಮ ಸ್ವದೇಶಿಯವರೇ ಏನು ಮಾಡ್ತಾರೆ, ಖರೀದಿ ಮಾಡೋದನ್ನು ಕಡಿಮೆ ಮಾಡ್ತಾರೆ. ಯಾಕಂದ್ರೆ ಆ ಸರಕುಗಳೇ ವಿದೇಶಗಳಲ್ಲಿ ಕಡಿಮೆ ಬೆಲೆಗೆ ಸಿಗ್ತಾ ಇದ್ದು ಅಂದ್ರೆ ಅದನ್ನು ವಿಪರೀತವಾಗಿ ನಾವು ಆಮದು ಮಾಡ್ಕೊಳ್ತಾ ಬರುವುದರಿಂದ ನಮ್ಮ ಸ್ವದೇಶಿ ಸರಕುಗಳು ವಿದೇಶಿ ಸರಕುಗಳ ನಡುವೆ ಪೈಪೋಟಿ ಉಂಟಾದಾಗ ಸ್ವದೇಶಿ ಸರಕುಗಳ ಬೆಲೆಗಳು ಹೆಚ್ಚಾಗುವುದರಿಂದ ವಿದೇಶಿ ಸರಕುಗಳಿಗೆ ನಾವು ಹೆಚ್ಚು ಏನು ಮಾಡ್ತೀವಿ, ಹಣವನ್ನು ಕೊಟ್ಟು ಕೊಂಡುಕೊಳ್ತಕ್ಕಂಥ ಪರಿಸ್ಥಿತಿ ಕಂಡು ಬರ್ತದೆ. ಆವಾಗ ನಮ್ಮ ಸ್ವದೇಶಿ ಸರಕುಗಳ ಬೆಲೆ ಹೆಚ್ಚಾಗುವುದರಿಂದ ನಾವೇನು ಮಾಡ್ತೀವಿ, ವಿದೇಶಿ ಸರಕುಗಳಿಗೆ ಹೆಚ್ಚು ಮಾರು ಹೋಗ್ತೀವಿ. ಅದಕ್ಕೆ ಕಾರಣ ಕೂಡ ಯಾವುದು, ಹಣದುಬ್ಬರ ಅಂದರೆ ಅತಿಯಾದ ಬೆಲೆ ಏರ್ತಕ್ಕಂಥ ಕ್ರಮ. ಇದು ಕೂಡ ಏನಾಗ್ತೈತಿ, ಪಾವತಿ ಶುಲ್ಕಿನ ಅಸಮತೋಲನಕ್ಕೆ ಎರಡನೇ ಪ್ರಮುಖ ಕಾರಣವಾಗಿ ಕಂಡು ಬರ್ತದೆ. ಇನ್ನು ಅದೇ ರೀತಿ ನೆಕ್ಸ್ಟ್ ತೆಗೆದುಕೊಂಡು ಮೂರನೇದ್ದು ನೈಸರ್ಗಿಕ ವಿಪತ್ತುಗಳು. ಹೌದಾ, ಈಗ ಮೇಲಿಂದ ಮೇಲೆ ಆಗ್ತಕ್ಕಂಥ ನೈಸರ್ಗಿಕ ವಿಪತ್ತುಗಳಂದ್ರೆ ಭೂಕಂಪ ಆಗಲಿ, ಅತಿವೃಷ್ಟಿ ಅನಾವೃಷ್ಟಿ ಆಗಲಿ, ಅಥವಾ ಅಲ್ಲಿ ಏನಾದರೂ ಭೂಕಂಪಗಳಾಗಲಿ, ಅತಿವೃಷ್ಟಿ ಅನಾವೃಷ್ಟಿ, ಸುನಾಮಿಗಳಾಗಲಿ, ಇಂಥವೆಲ್ಲ ಕಂಡು ಬಂದಾಗ ಆವಾಗ ನಾವೇನು ಮಾಡ್ತೀವಿ ರೀ, ಬೇರೆ ದೇಶಗಳಿಂದ ಹೆಚ್ಚು ಆಮದು ಮಾಡ್ಕೊಳ್ತೀವಿ. ಇವೆಲ್ಲ ನೈಸರ್ಗಿಕ ದತ್ತವಾಗ್ತಕ್ಕಂಥವು. ಇವು ನೈಸರ್ಗಿಕ ವಿಪತ್ತುಗಳು ಅಂತ ಹೇಳ್ತೀವಿ. ಇವು ಭೂಕಂಪ ಆಗಲಿ, ಕ್ಷಾಮ ಆಗಲಿ, ಅತಿವೃಷ್ಟಿ ಅನಾವೃಷ್ಟಿಗಳಾಗಲಿ, ಇವು ಎಲ್ಲ ಕೂಡ ಏನಾಗ್ತದೆ, ಪಾವತಿ ಶುಲ್ಕಿನ ಅಸಮತೋಲನಕ್ಕೆ ಕೂಡ ಕಾರಣಗಳಾಗ್ತಾವೆ. ಯಾಕಂದ್ರೆ ಅತಿಯಾದ ನೈಸರ್ಗಿಕ ವಿಪತ್ತುಗಳು ಬಂದು ಅಂದ್ರೆ ಭೂಕಂಪ ಆಯಿತು, ಅತಿವೃಷ್ಟಿ ಅನಾವೃಷ್ಟಿ ಆಯಿತು, ಅಥವಾ ಅಲ್ಲಿ ಕ್ಷಾಮ ಆಯಿತು, ಅಂಥ ಸಂದರ್ಭಗಳಲ್ಲಿ ಕೂಡ ನಾವೇನು ಮಾಡ್ತೀವಿ, ಬೇರೆ ದೇಶಗಳಿಂದ ಹೆಚ್ಚು ಸರಕು ಸೇವೆಗಳನ್ನು ತರಿಸ್ಕೊಳ್ತೀವಿ. ಹಾಗಾಗಿ ನಾವು ಅವರಿಗೆ ಪಾವತಿ ಮಾಡೋದು ಹೆಚ್ಚಿರ್ತದೆ, ಆದರೆ ಅವರು ನಮಗೆ ಪಾವತಿ ಮಾಡ್ತಕ್ಕಂಥ ಪ್ರಮಾಣ ಕಡಿಮೆ ಇರ್ತದೆ. ಅಂದರೆ ಹಣಕಾಸಿನ ವ್ಯವಹಾರದಲ್ಲಿ ಕಂಡು ಬಂದಾಗ ಅದು ಕೂಡ ಒಂದು ಪ್ರಮುಖ ಕಾರಣವಾಗ್ತದೆ. ಯಾವುದ್ರಿ, ಇದು ನೈಸರ್ಗಿಕ ವಿಪತ್ತುಗಳು. ಯಾಕಂದರೆ ಭೂಕಂಪ, ಅತಿವೃಷ್ಟಿ ಅನಾವೃಷ್ಟಿ, ಅದೇ ರೀತಿ ಕ್ಷಾಮ ಆಗಲಿ, ಸುನಾಮಿಗಳಾಗಲಿ, ಇವು ಮೇಲಿಂದ ಮೇಲೆ ಸಂಭವಿಸೋದ್ರಿಂದ ಪಾವತಿ ಶುಲ್ಕಿನ ಅಸಮತೋಲನಕ್ಕೆ ಅದು ಕೂಡ ಒಂದು ಕಾರಣ. ಇನ್ನು ಅದೇ ರೀತಿ ತೆಗೆದುಕೊಂಡ ಸಂಪನ್ಮೂಲಗಳ ಬರಿದಾಗುವಿಕೆ.
ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಒಂದಿಷ್ಟು ಸಂಪನ್ಮೂಲಗಳು ಬರಿದಾಗ್ತಾ ಹೋಗ್ತಾವೆ. ಅವು ಮರಳಿ ಏನಾಗಿಲ್ಲ ಮರು ಉತ್ಪಾದನೆ ಆಗಂಗಿಲ್ಲ. ಅಂಥ ಸಂಪನ್ಮೂಲಗಳೇ ನಾವು ಹೆಚ್ಚು ಒತ್ತು ಕೊಟ್ಟು ಅತಿಯಾಗಿ ಇವುಗಳಿಂದ ಉತ್ಪಾದನೆ ಮಾಡಿ ಬೇರೆ ದೇಶಗಳಿಗೆ ರಫ್ತು ಮಾಡ್ತಾ ಬಂದುಬಿಟ್ವಿ ಅಂದ್ರೆ ಮುಂದೊಂದು ದಿನ ಏನಾಗ್ತೈತಿ ಸಂಪನ್ಮೂಲಗಳು ಬರಿದಾಗಿ ಹೋಗ್ತಾವೆ. ಆವಾಗ ಅನಿವಾರ್ಯವಾಗಿ ನಾವು ಬೇರೆ ದೇಶಗಳಿಂದ ಆ ಸಂಪನ್ಮೂಲಗಳನ್ನು ಪಡಿಬೇಕಾಗ್ತದೆ. ಅದರಿಂದ ನಮಗೇನಾಗ್ತದೆ ರೀ ಮತ್ತು ಪಾವತಿ ಶುಲ್ಕಿನಲ್ಲಿ ಅಸಮತೋಲತೆ ಕಂಡು ಬರ್ತದೆ. ನಾವು ಆವಾಗ ಅದಕ್ಕೆ ಅತಿಯಾದ ಹೆಚ್ಚಿನ ಹಣವನ್ನು ಕೊಟ್ಟು ತಂದ್ಕೊಳ್ಬೇಕಾಗ್ತದೆ. ಆವಾಗ ನಮ್ಮ ಹಣಕಾಸು ಅವರಿಗೆ ಹೆಚ್ಚು ಪಾವತಿ ಆಗ್ತದೆ. ಅದು ಕೂಡ ಒಂದು ಕಾರಣ. ಯಾವುದ್ರಿ ಸಂಪನ್ಮೂಲಗಳು ಬರಿದಾಗುವಿಕೆ. ಇನ್ನು ಅದೇ ರೀತಿ ನೆಕ್ಸ್ಟ್ ಇನ್ನೊಂದು ತೆಗೆದುಕೊಂಡ್ರೆ 5ನೇದು ಪ್ರಮುಖ ಕಾರಣ ಅಂದ್ರೆ ಉದ್ಯಮ ಚಕ್ರಗಳು. ಅಂದ್ರೆ ಈಗ ಆರ್ಥಿಕ ಆವರ್ತದ ಹಂತಗಳು ಅಥವಾ ಉದ್ಯಮ ಚಕ್ರಗಳು ಅಂತ ಕರಿತೀವಿ. ಯಾಕೆಂದ್ರೆ ವ್ಯಾಪಾರ ಅನ್ನೋದು ಯಾವಾಗಲೂ ನಮ್ದು ಸ್ಥಿರವಾಗಿ ಉಳಿಯಂಗಿಲ್ಲ. ವ್ಯಾಪಾರದಲ್ಲಿ ಕೂಡ ಏನಾಗ್ತೈತಿ ವೇರಿಯೇಷನ್ ಆಗ್ತಾ ಬರ್ತದೆ. ಆ ಕಾರಣಗಳಿಂದನೂ ಕೂಡ ಏನಾಗ್ತೈತಿ ನಮಗೆ ಪಾವತಿ ಶುಲ್ಕಿನ ಅಸಮತೋಲನ ಕಂಡು ಬರ್ತದೆ. ಉದಾಹರಣೆಗೆ ಮುಗ್ಗಟ್ಟು. ಒಂದು ದೇಶದಲ್ಲಿ ಆರ್ಥಿಕ ಮುಗ್ಗಟ್ಟು ಸಂಭವಿಸಿದಂತ ಇಟ್ಕೊಂಡಾಗ ಅಲ್ಲಿ ಎಲ್ಲ ಬೆಲೆಗಳು ಕೂಡ ಅಧಿಕವಾಗಿರ್ತಾವೆ, ಉದ್ಯೋಗಾವಕಾಶಗಳು ಕಡಿಮೆ ಇರ್ತಾವೆ, ಆದಾಯದ ಪ್ರಮಾಣ ಕಡಿಮೆ ಇರ್ತದೆ, ಅಲ್ಲಿ ಬೆಲೆಗಳು ಕೂಡ ಅತಿಯಾಗಿ ಗಗನಕ್ಕೇರಿರ್ತಾವೆ. ಅಂಥ ಸಂದರ್ಭಗಳಲ್ಲಿ ನಾವೇನು ಮಾಡ್ತೀವಿ, ಬೇರೆ ದೇಶಗಳಿಂದ ನಾವು ಸರಕು ಸೇವೆಗಳನ್ನು ತರಿಸ್ಕೊಳ್ತಾ ಹೋಗ್ತೀವಿ. ಹಾಗಾಗಿ ಅಲ್ಲಿ ನಮ್ಮದು ಏನಾಗ್ತೈತಿ ಪಾವತಿ ಶುಲ್ಕಿನ ಅಸಮತೋಲನಕ್ಕೆ ಅದು ಒಂದು ಕಾರಣವಾಗ್ತದೆ. ಯಾವುದ್ರಿ ಉದ್ಯಮ ಚಕ್ರಗಳು. ಯಾಕಂದ್ರೆ ವ್ಯಾಪಾರ ಯಾವಾಗಲೂ ಸ್ಥಿರವಾಗಿರಂಗಿಲ್ಲ, ವೇರಿಯೇಷನ್ ಆಗ್ತಾ ಇರ್ತದೆ. ಈಗೇನು ಆರ್ಥಿಕ ಮುಗ್ಗಟ್ಟು ಸಂಭವಿಸ್ತು, ನಮ್ಮ ದೇಶಕ್ಕೆ ಆರ್ಥಿಕ ಮುಗ್ಗಟ್ಟು ಸಂಭವಿಸಿದಾಗ ಅಲ್ಲಿ ಎಲ್ಲ ಬೆಲೆಗಳು ಹೆಚ್ಚಿರ್ತಾವೆ, ಉತ್ಪಾದನೆ ಕಡಿಮೆ ಇರ್ತದೆ, ಉದ್ಯೋಗ ಅವಕಾಶಗಳು ಕಡಿಮೆ ಇರ್ತಾವೆ. ಹಾಗಿದ್ದಾಗ ನಾವು ಹೆಚ್ಚಿನ ಬೆಲೆಗೆ ಸರಕು ಸೇವೆಗಳನ್ನು ಖರೀದಿ ಮಾಡೋ ಸಾಮರ್ಥ್ಯ ನಮ್ಮಲ್ಲಿ ಕಡಿಮೆ ಇರ್ತದೆ. ಹಾಗಾಗಿ ನಾವೇನು ಮಾಡ್ತೀವಿ, ವಿದೇಶಗಳಿಂದ ಸರಕು ಸೇವೆಗಳನ್ನು ಹೆಚ್ಚಾಗಿ ತರಿಸ್ಕೊಳ್ತೀವಿ. ಕಡಿಮೆ ಬೆಲೆ ತರಿಸೋದ್ರಿಂದ ನಮಗೇನಾಗ್ತೈತಿ, ಅದರಿಂದ ಯೂಸ್ ಆದರೂ ಕೂಡ ನಾವು ಬೇರೆ ದೇಶಗಳಿಗೆ ಹೆಚ್ಚು ಹಣವನ್ನು ಪಾವತಿ ಮಾಡುವಂಥ ಸಂದರ್ಭ ಕಂಡು ಬರ್ತದೆ. ಹಾಗಾಗಿ ಪಾವತಿ ಶುಲ್ಕಿನ ಅಸಮತೋಲನ ಕೂಡ ಅದು ಒಂದು ಕಾರಣ. ಯಾವುದ್ರಿ ಉದ್ಯಮ ಚಕ್ರಗಳು. ಅದೇ ರೀತಿ ನಂತರ ತೆಗೆದುಕೊಂಡ್ರೆ ರಚನಾತ್ಮಕ ಬದಲಾವಣೆಗಳು ಅಂತ ಬರ್ತಾವೆ. ಅಂದರೆ ಈಗ ರಚನಾತ್ಮಕ ಬದಲಾವಣೆಗಳಂದ್ರೆ ಇಲ್ಲಿ ಪ್ರತಿಯೊಂದು ದೇಶ ತನ್ನದೇ ಆದಂಥ ಒಲವು ಅಭಿರುಚಿಗಳನ್ನು ಹೊಂದಿರ್ತದೆ. ಅಲ್ಲಿ ರಚನಾತ್ಮಕ ಬದಲಾವಣೆಗಳಾಗೋದ್ರಿಂದ ಪಾವತಿ ಶುಲ್ಕಿನ ಅಸಮತೋಲನಕ್ಕೆ ಅದು ಒಂದು ಕಾರಣ. ಯಾಕಂದ್ರೆ ಹವ್ಯಾಸಗಳಾಗಲಿ ಅವರ ಅಭಿರುಚಿಗಳಾಗಲಿ ಎಲ್ಲ ಕೂಡ ಬದಲಾವಣೆ ಆಗ್ತಿರ್ತಾವೆ. ಉದಾಹರಣೆಗೆ ನಮ್ಮ ಕಾಫಿಗೆ ವಿದೇಶಗಳಲ್ಲಿ ಬೇಡಿಕೆ ಪ್ರಮಾಣ ಹೆಚ್ಚೈತಿ ಅಥವಾ ಅಮೇರಿಕಾದಲ್ಲಿ ಬೇಡಿಕೆ ಪ್ರಮಾಣ ಹೆಚ್ಚೈತಿ ಅಂದಾಗ ನಾವು ರಫ್ತು ಮಾಡ್ತೀವಿ, ಅದಕ್ಕೆ ಅನುಗುಣವಾಗಿ ಅವರು ಕೂಡ ಪಾವತಿ ಮಾಡ್ತಿರೋದು ಓಕೆ. ಈಗ ಕಾಫಿ ಅಲ್ಲಿ ಹೆಚ್ಚು ಬೇಡಿಕೆ ಇದ್ದಿದ್ದು ಕಡಿಮೆ ಆಗ್ತಾ ಬಂತು, ಅಥವಾ ಅಲ್ಲಿ ಚಹಾಕ್ಕೆ ಬೇಡಿಕೆ ಹೆಚ್ಚಾಯಿತು, ಕಾಫಿಗೆ ಯಾವುದೇ ರೀತಿಯ ಬೇಡಿಕೆ ಪ್ರಮಾಣ ಕಡಿಮೆ ಆಗ್ತಾ ಬಂತು. ಅದಕ್ಕೆ ಕಾರಣ ಅವರ ಅಭಿರುಚಿ ಆಗಲಿ ಒಲವುಗಳಾಗಲಿ ಬದಲಾವಣೆ ಆದವು ಅಂದ್ರೆ ಪಾವತಿ ಶುಲ್ಕಿನಲ್ಲಿ ಕೂಡ ಅಸಮತೋಲತೆ ಉಂಟಾಗ್ತದೆ. ಯಾಕಂದ್ರೆ ಅವರು ಕಾಫಿಯನ್ನು ಬಳಕೆ ಮಾಡೋದನ್ನು ಕಡಿಮೆ ಮಾಡಿ ಟೀಯನ್ನು ಹೆಚ್ಚು ಬಳಕೆ ಮಾಡ್ಕೊಳ್ಬೋದು. ಅವಾಗ ಮಾಡೋದ್ರಿಂದ ಕಾಫಿಗೆ ಇರ್ತಕ್ಕಂಥ ಬೇಡಿಕೆ ಪ್ರಮಾಣ ಕಡಿಮೆ ಆಗ್ತಾ ಬರ್ತದೆ. ಅದರಿಂದ ಏನಾಗ್ತದೆ ರೀ, ನಮಗದಾಗ್ತಕ್ಕಂಥ ರಫ್ತು ಪ್ರಮಾಣ ಕೂಡ ಡೌನ್ ಆಗ್ತಾ ಬರ್ತದೆ. ಹಾಗಾಗಿ ಇಲ್ಲಿ ಪಾವತಿ ಶುಲ್ಕ ಅಸಮತೋಲನಕ್ಕೆ ಕಾರಣ ಆಗ್ತದೆ. ಯಾಕಂದರೆ ರಚನಾತ್ಮಕ ಬದಲಾವಣೆಗಳು ಅವರ ಹವ್ಯಾಸಗಳಾಗಲಿ ಅಭಿರುಚಿಗಳಾಗಲಿ ಒಲವುಗಳಾಗಲಿ ಮೇಲಿಂದ ಮೇಲೆ ಬದಲಾವಣೆ ಆಗ್ತಿರ್ತಾವೆ. ಯಾಕಂದರೆ ಎಲ್ಲ ದೇಶದ ಅಭಿರುಚಿ ಒಲವು ಅವರ ಹವ್ಯಾಸ ಒಂದೇ ರೀತಿ ಆಗಿರಂಗಿಲ್ಲ, ಬದಲಾವಣೆ ಆಗ್ತಾ ಇರೋದ್ರಿಂದ ಅಲ್ಲಿ ಸರಕು ಸೇವೆಗಳಲ್ಲಿ ಕೂಡ ಬದಲಾವಣೆ ಆಗ್ತಾ ಬರ್ತದೆ. ಹಾಗಾಗಿ ಅದು ಒಂದು ಕೂಡ ಪ್ರಮುಖ ಕಾರಣ. ಇನ್ನು ತಾಂತ್ರಿಕ ಬದಲಾವಣೆಗಳಂತ ತೆಗೆದುಕೊಂಡ್ರೆ ನಂತರ ಬರ್ತಕ್ಕಂಥ ಇನ್ನೊಂದು ಕಾರಣ ತಾಂತ್ರಿಕ ಬದಲಾವಣೆಗಳು. ಅಂದರೆ ತಂತ್ರಜ್ಞಾನದಲ್ಲಿ ಆಗ್ತಕ್ಕಂಥ ಬದಲಾವಣೆ. ಈಗ ನಮ್ಮ ದೇಶ ಅಭಿವೃದ್ಧಿ ಹೊಂದ್ತಾ ಇದೆ ಅಥವಾ ಹಿಂದುಳಿದ ರಾಷ್ಟ್ರ ಐತೆ ಅಂದಾಗ ಅಲ್ಲಿ ತಂತ್ರಜ್ಞಾನದ ಪ್ರಮಾಣ ಕಡಿಮೆ ಇರ್ತದೆ. ಆಮೇಲೆ ಅಲ್ಲಿ ಉತ್ಪಾದನೆ ಮಾಡ್ತಕ್ಕಂಥ ಪ್ರಕ್ರಿಯೆ ಹೆಚ್ಚಿರಬಹುದು, ಅದರಲ್ಲಿ ಏನಾಗ್ತದೆ ಉತ್ಪಾದನಾ ವೆಚ್ಚ ಅಧಿಕವಾಗಿರ್ತದೆ. ಯಾವುದೇ ಒಂದು ಸರಕು ಸೇವೆಯನ್ನು ಉತ್ಪಾದನೆ ಮಾಡ್ತಾ ಇದ್ದೀವಿ ಅಂದ್ರೆ ಅಲ್ಲಿ ತಂತ್ರಜ್ಞಾನದ ಪ್ರಮಾಣ ಕಡಿಮೆ ಇತ್ತಂದ್ರೆ ಉತ್ಪಾದನಾ ವೆಚ್ಚ ಅಧಿಕವಾಗಿರ್ತದೆ. ಅದೇ ಸರಕನ್ನು ವಿದೇಶಗಳಲ್ಲಿ ತಂತ್ರಜ್ಞಾನದ ಮೂಲಕ ಉತ್ಪಾದನೆ ಮಾಡ್ತಾ ಇದ್ರಂದ್ರೆ ಆ ಸರಕು ಸೇವೆಯ ವೆಚ್ಚದ ಪ್ರಮಾಣ ಕಡಿಮೆ ಇರ್ತದೆ ಮತ್ತು ಒಳ್ಳೆ ಗುಣಮಟ್ಟದ್ದಿರ್ತದೆ ಅಂತ ಇಟ್ಕೊಂಡಾಗ ಆವಾಗ ಅನಿವಾರ್ಯವಾಗಿ ನಾವೇನು ಮಾಡ್ತೀವಿ, ಸ್ವದೇಶಿ ಸರಕನ್ನು ಬಿಟ್ಟು ವಿದೇಶಿ ಸರಕಿಗೆ ಹೆಚ್ಚು ಮಾರು ಹೋಗ್ತೀವಿ, ಹೆಚ್ಚು ಆಮದು ಮಾಡ್ಕೊಳ್ತಾ ಬರ್ತೀವಿ. ಹಾಗಾಗಿ ತಾಂತ್ರಿಕ ಬದಲಾವಣೆಗಳಿಂದಲೂ ಕೂಡ ಏನಾಗ್ತೈತಿ, ಪಾವತಿ ಶುಲ್ಕಿನ ಅಸಮತೋಲನಕ್ಕೆ ಅದು ಒಂದು ಕಾರಣ. ಯಾಕಂದ್ರೆ ನಮ್ಮಲ್ಲಿ ಕೆಳಮಟ್ಟದ ತಂತ್ರಜ್ಞಾನದ ಕೆಳಮಟ್ಟದ ಗುಣಮಟ್ಟದ ವಸ್ತುಗಳನ್ನು ತಯಾರು ಮಾಡ್ತಾ ಇದ್ದೀವಿ ಅಂತ ಇಟ್ಕೊಂಡಾಗ ಅಥವಾ ನಮ್ಮದು ಗುಣಮಟ್ಟ ಕಡಿಮೆ ಇದ್ದಾಗ ಅಲ್ಲೇನಾಗ್ತೈತಿ ಪಾವತಿ ಶುಲ್ಕಿನ ಅಸಮತೋಲತೆ ಕಾರಣ ಆಗ್ತದೆ. ಅಲ್ಲಿ ಮುಂದುವರೆದ ರಾಷ್ಟ್ರಗಳನ್ನು ತೆಗೆದುಕೊಂಡ್ರೆ ಹೆಚ್ಚಿನ ತಂತ್ರಜ್ಞಾನ ಬಳಕೆ ಮಾಡ್ಕೊಳ್ತಾರೆ, ಕಡಿಮೆ ಸಮಯದಲ್ಲಿ ಒಳ್ಳೆ ಗುಣಮಟ್ಟದ ವಸ್ತುಗಳನ್ನು ಉತ್ಪಾದನೆ ಮಾಡ್ತಾರೆ ಮತ್ತು ಕಡಿಮೆ ಬೆಲೆ ಇರ್ತದೆ. ಹಾಗಿದ್ದಾಗ ಅಲ್ಲಿ ಏನಾಗ್ತೈತಿ, ನಾವು ಹೆಚ್ಚಾಗಿ ವಿದೇಶಿ ಸರಕುಗಳಿಗೆ ಮಾರು ಹೋಗ್ತೀವಿ. ಹಾಗಾಗಿ ತಂತ್ರಜ್ಞಾನದಲ್ಲಿ ಬದಲಾವಣೆ ಆಗೋದ್ರಿಂದ ಕೂಡ ಏನಾಗ್ತೈತಿ, ಪಾವತಿ ಶುಲ್ಕಿನ ಅಸಮತೋಲನಕ್ಕೆ ಅದು ಕೂಡ ಒಂದು ಕಾರಣ ಆಗ್ತದೆ ಅಂತ ಹೇಳ್ಬೋದು. ಇದರಲ್ಲಿ ಕೊನೆಯದಾಗಿ ತೆಗೆದುಕೊಂಡ್ರೆ ಉತ್ಪಾದನೆಯ ನಷ್ಟ. ಈಗ ಉತ್ಪಾದನೆಯಲ್ಲಿ ಕೂಡ ನಷ್ಟ ಆಗ್ತಕ್ಕಂಥದ್ದು ರಾಜಕೀಯ ಪರಿಸ್ಥಿತಿ ಆಗಿರ್ಬೋದು, ಕೈಗಾರಿಕೆಗಳ ಮುಷ್ಕರ ಆಗಿರ್ಬೋದು, ಬಿಗಿ ಮುದ್ರೆಗಳಾಗಿರ್ಬೋದು, ಕಾರ್ಮಿಕರ ಒಂದು ಮುಷ್ಕರ ಮಾಡ್ತಕ್ಕಂಥದ್ದು ವೇತನಗಳಿಗಾಗಿ,
ಇದೆಲ್ಲ ಕೂಡ ಮಾಡೋದ್ರಿಂದ ಮೇಲಿಂದ ಮೇಲೆ ಆ ರಾಷ್ಟ್ರದಲ್ಲಿ ಉತ್ಪಾದನೆ ಪ್ರಮಾಣ ಕಡಿಮೆ ಆಗ್ತದೆ, ರಾಜಕೀಯ ಅಸ್ಥಿರತೆ ಉಂಟಾಗ್ತದೆ, ರಾಜಕೀಯ ಬದಲಾವಣೆಗಳು ಹೆಚ್ಚಾಗ್ತವೆ, ಮುಷ್ಕರಗಳಾಗಲಿ, ಆಮೇಲೆ ಕಾರ್ಮಿಕರು ಕೂಡ ತಮ್ಮ ಈಡೇರಿಕೆಗಳನ್ನು ಈಡೇರಿಸದೇ ಇದ್ದ ಸಂದರ್ಭಗಳಲ್ಲಿ ಕೈಗಾರಿಕೆಗಳಿಗೆ ಮುಷ್ಕರ ಮಾಡ್ತಕ್ಕಂಥದ್ದು, ಬಿಗಿ ಮುದ್ರೆ ಹಾಕ್ತಕ್ಕಂಥದ್ದು, ಆಮೇಲೆ ಮೇಲಿಂದ ಮೇಲೆ ರಾಜಕೀಯ ಪರಿಸ್ಥಿತಿಗಳ ಬದಲಾವಣೆ ಆಗ್ತಕ್ಕಂಥದ್ದು, ಇದರಿಂದ ಕೂಡ ಏನಾಗ್ತದೆ, ಉತ್ಪಾದನೆ ನಷ್ಟ ಆಗ್ತದೆ. ಆ ಉತ್ಪಾದನೆ ನಷ್ಟವನ್ನು ಭರಿಸಕ್ಕೆ ನಾವೇನು ಮಾಡ್ತೀವಿ, ಬೇರೆ ದೇಶಗಳನ್ನು ಅವಲಂಬನೆ ಹೊಂದಬೇಕಾಗ್ತದೆ. ಆವಾಗ ಅನಿವಾರ್ಯವಾಗಿ ನಾವು ಬೇರೆ ದೇಶಗಳಿಂದ ಸರಕು ಸೇವೆಗಳನ್ನು ತರಿಸ್ತಾ ಹೋಗ್ಬಿಟ್ಟಿವಿ ಅಂದ್ರೆ ಅಲ್ಲಿ ನಮಗೂ ಕೂಡ ಏನಾಗ್ತದೆ ರೀ, ಪಾವತಿ ಶುಲ್ಕಿನ ಅಸಮತೋಲನಕ್ಕೆ ಅದು ಕೂಡ ಒಂದು ಪ್ರಮುಖ ಕಾರಣ ಆಗ್ತದೆ ಅಂತ ಹೇಳ್ಬೋದು. ಈ ರೀತಿಯಾಗಿ ಬರ್ತಕ್ಕಂಥವಿಲ್ಲವೇನು ಪಾವತಿ ಶುಲ್ಕಿನ ಅಸಮತೋಲನಕ್ಕೆ ಪ್ರಮುಖ ಕಾರಣಗಳು ಅಂತ ಹೇಳ್ಬೋದು. ಈ ರೀತಿಯಾಗಿ ಏನಾಗ್ತದೆ, ಒಂದಾದ ನಂತರ ಒಂದರಂತೆ ಇಲ್ಲಿ ಪ್ರಮುಖವಾಗಿ 8 ಪ್ರಮುಖ ಕಾರಣಗಳು ಕಂಡು ಬರ್ತಾವ ಅಂತ ಹೇಳ್ಬೋದು. ಈ ರೀತಿಯಾಗಿ ನಾನು ಕೊಟ್ಟಂಥ ಮಾಹಿತಿ ನಿಮಗೆ ಸಂಕ್ಷಿಪ್ತ ಮಾಹಿತಿ. ಈ ಮಾಹಿತಿ ಉಪಯುಕ್ತ ಆಗೈತೆ ಅನ್ಕೋತೀನಿ. ಈ ಮಾಹಿತಿ ಉಪಯುಕ್ತ ಆಗಿರುವುದರಿಂದ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಹೇಳ್ಕೋತಾ ಇಂದಿನ ವಿಷಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.